ಆಪಲ್ನವರು ವಿಷನ್ ಪ್ರೋ ಲಾಂಚ್ ಮಾಡಿದ್ಮೇಲಂತೂ ಕೆಲವು ಜನ ಅದನ್ನು ಹಾಕೊಂಡು ರೋಡಲ್ಲಿ ಹುಚ್ಚರು ಥರ ಹಿಂಗೆಲ್ಲ ಅಂದ್ಕೊಂಡು, ಕೆಲವು ಜನ ಡ್ರೈವ್ ಮಾಡಿಕೊಂಡು, ಇನ್ನೂ ಕೆಲವು ಜನ ಹೋಟೆಲ್ನಲ್ಲಿ ಹಾಕ್ಕೊಂಡು, ಯಪ್ಪ ಒಂದಲ್ಲ ಎರಡಲ್ಲ ಒಂದು ವಿಡಿಯೋ ನೋಡ್ಕೊಂಬನ್ನಿ. ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡ್ಬೇಕೋ ಕಾಣೆ. ನನಗಂತೂ ತಲೆ ಕೆಟ್ಟೋಯ್ತು, ಇನ್ನೂ ಫ್ಯೂಚರ್ನಲ್ಲಿ ಏನೇನು ನೋಡಬೇಕೋ ಈ ಕಣ್ಣಲ್ಲಿ ಅಂತ. ಹೈ ನಡೆಸೋದು ಫ್ರಮ್ ಟೆಕ್ ಇನ್ ಕನ್ನಡ. ಎಲ್ರಿಗೂ ಇವತ್ತಿನ ಗುರುವಾರದ ಟೆಕ್ ನ್ಯೂಸ್ಗೆ ಸ್ವಾಗತ. ಪ್ರತಿ ವಾರದಂತೆ ಈ ವಾರನೂ ಕೂಡ ಕೆಲವೊಂದು ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಎಲ್ಲ ಇದೆ. ಹೌದು, ಅಮೆರಿಕಾದಲ್ಲಿ ಕೆಲವು ಜನ ಇದನ್ನು ಹಾಕೊಂಡ್ಬಿಟ್ಟು ಹುಚ್ಚರು ಥರ ರೋಡಲ್ಲೆಲ್ಲ ಓಡಾಡ್ತಿರುವಂಥ ವಿಡಿಯೋ ಹೆವಿ ವೈರಲ್ ಆಗ್ತಾ ಇದೆ. ಸದ್ಯಕ್ಕಿನ್ನೂ ನಮ್ಮ ದೇಶದಲ್ಲಿ ಇದು ಲಾಂಚ್ ಆಗಿಲ್ಲ. ಯಾವಾಗ ಲಾಂಚ್ ಆಗೋದೋ ಗೊತ್ತಿಲ್ಲ. ಮೋಸ್ಟ್ಲಿ ನಮ್ಮ ದೇಶದಲ್ಲೂ ಕೂಡ ನಾವು ಈ ರೀತಿ ವಿಚಿತ್ರ ಜನಗಳು ಹಾಕ್ಕೊಂಡು ರೋಡಲ್ಲಿ ಟ್ರಾಫಿಕ್ಕಲ್ಲಿ ಓಡಾಡೋ ವಿಡಿಯೋಗಳು ಮೋಸ್ಟ್ಲಿ ಬಂದರೂ ಬರ್ಬೋದಪ್ಪ. ದೇವರೇ, ಕಷ್ಟ ಗುರು. ತುಂಬ ಅಂದರೆ ಏನೋ ಗಿಮಿಕ್ಕಿಗೋಸ್ಕರ ಮಾಡ್ತಾ ಇದ್ದಾರೆ ಅಥವಾ ಜನಗಳೇ ಈ ಥರ ಚೇಂಜ್ ಆಗ್ತಾ ಇದ್ದಾರೆ. ಆಪಲ್ಗಿಂತ ಮುಂಚೆ ಅನೇಕ VR AR ಹೆಡ್ಸೆಟ್ಗಳು ಲಾಂಚ್ ಆಗಿದ್ದಾವೆ ಆಯಿತಾ. ಈವನ್ ಫೇಸ್ಬುಕ್ ಅವರು, ಮೆಟಾದವ್ರು ಲಾಂಚ್ ಮಾಡಿದ್ದಾರೆ. ಬಟ್ ಈ ಥರ ವೈರಲ್ ಯಾವೂ ಆಗಿರಲಿಲ್ಲ. ಆಪಲ್ನವ್ರು ಲಾಂಚ್ ಮಾಡ್ತಾರೆ ಅಂತ ಅಂದರೆ ಏನೋ ಒಂದು ಜನಗಳಿಗೆ ಕ್ರೇಜು ಆಯಿತಾ. ಸೊ ಹಿಂಗಾಯ್ತು ಕತೆ. ನಿಮ್ಗೆ ಏನು ಅನ್ನಿಸ್ತು ಇದನ್ನು ನೋಡಿ ದಯವಿಟ್ಟು ಕಾಮೆಂಟಲ್ಲಿ ತಿಳಿಸಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ನಮ್ಮ ಬೆಂಗಳೂರಿನಲ್ಲಿ ಬನಶಂಕರಿ 3rd ಸ್ಟೇಜಲ್ಲಿ ಒಂದು ವಿಚಿತ್ರವಾದಂಥ ಘಟನೆ ನಡೆದಿದೆ. ಒಬ್ಬ 19 ವರ್ಷದ ಯುವಕ ಬೈಕಲ್ಲಿ ಹೋಗ್ತಾ ಇರ್ತಾನೆ. ಯಾರೋ ಇಬ್ಬರು ಬರ್ತಾರೆ, ಬಂದ್ಬಿಟ್ಟು ನಿನ್ನ ಗಾಡಿ ಲೋನಲ್ಲಿ ತಗೊಂಡಿರೋದು, ಲೋನ್ ಕ್ಲಿಯರ್ ಆಗಿಲ್ಲ ಅಂದ್ಬಿಟ್ಟು ಅವನ ಹತ್ರ ಡಾಕ್ಯುಮೆಂಟ್ ಕೇಳ್ತಾರೆ. ಅವನು ಇಲ್ಲ, ಡಾಕ್ಯುಮೆಂಟ್ ಎಲ್ಲ ಮನೇಲಿದೆ ಅಂತಾನೆ. ಸೊ ಅವ್ನು ಕೀ ಎತ್ಕೊಂಡು ಗಾಡಿ ಎತ್ಕೊಂಡು ಎಸ್ಕೇಪ್ ಆಗ್ತಾರೆ. ಬಂದು ಹೇಳ್ತಾರೆ ಹೋಗ್ಬೇಕಾರೆ ಇಲ್ಲಿ ಮೀಟ್ ಆಗು ನೀನು ಅಂತ. ಎಸ್ಕೇಪ್ ಆಗ್ತಾನೆ. ಆ ಹುಡುಗ ಪಾಪ ಗೊತ್ತಿಲ್ಲ, ಮನೆಗೆ ಹೋಗ್ತಾನೆ. ಈ ರೀತಿ ಲೋನಲ್ಲಿ ತೊಗೊಂಡಿರೋದಂತೆ, ಲೋನ್ ರಿಕವರ್ ಆಗಿಲ್ಲ ಅಂತ ಅವ್ರ ಅಪ್ಪಂಗೇನೋ ಹೇಳ್ತಾನೆ. ಅವರಪ್ಪ ಲೋನಲ್ಲೇ ತೊಗೊಂಡಿಲ್ಲ ಅವ್ರ ಗಾಡಿನ, ಫುಲ್ ಕ್ಯಾಶ್ ಕೊಟ್ಟು ತಗೊಂಡಿರ್ತಾರೆ. ಸೊ ಈ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆಯಿತಾ. ಯಪ್ಪ ಜನ ಫೇಕ್ ರಿಕವರಿ ಬ್ಯಾಂಕ್ ಏಜೆಂಟು ಈ ರೀತಿ ಅವ್ರ ಹೆಸರು ಹೇಳ್ಕೊಂಡು ಈ ರೀತಿ ಮೋಸ ಮಾಡ್ತಾ ಇದ್ದಾರೆ. ಯಪ್ಪ ದೇವ್ರೆ, ಹೆಂಗೆ ಗುರು ಜನಗಳು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಈ ಆಪಲ್ ವಿಷನ್ ಪ್ರೋ ಏನು ಲಾಂಚ್ ಆಗಿದೆ ಅದನ್ನು ಪರ್ಚೇಸ್ ಮಾಡಿರೋರು ಅದಕ್ಕೆ ಪಾಸ್ವರ್ಡ್ ಇಡ್ತಾರಲ್ವ, ಆ ಪಾಸ್ವರ್ಡ್ ಇನ್ ಕೇಸ್ ನೀವು ಮರೆತರೆ ನೀವೊಂದು ರೀಸೆಟ್ ಮಾಡೋಕ್ಕಾಗಲ್ಲ ಅಂತ. ಅದನ್ನು ರೀಸೆಟ್ ಮಾಡೋಕ್ಕೆ ನೀವು ಸ್ಟೋರ್ಗೆ ತೊಗೊಂಡೋಗ್ಬೇಕಂತೆ, ಸರ್ವಿಸ್ ಸೆಂಟ್ರ್ ಸ್ಟೋರ್ಗೆ ತೊಗೊಂಡೋಗ್ಬೇಕಂತೆ. ಮೋಸ್ಟ್ಲಿ ಅದನ್ನು ಫ್ಯೂಚರಲ್ಲಿ ಚೇಂಜ್ ಮಾಡ್ತಾರೆ ಆಯಿತಾ. ಸದ್ಯಕ್ಕೂ ಅಂತೂ ಆ ಒಂದು ಆಪ್ಷನ್ ಕೊಟ್ಟಿಲ್ವಂತೆ. ಜೊತೆಗೆ ಇಷ್ಟು ದಿನ ಈ ಒಂದು ಆಪಲ್ ವಿಷನ್ ಪ್ರೋಗೆ ಯಾವುದೇ ಯೂಟ್ಯೂಬ್ ಅಪ್ಲಿಕೇಶನ್ ಇಲ್ಲ ಆಯಿತಾ. ಅದಕ್ಕೆ ಅಂತಲೇ ಸಪ್ರೇಟಾಗಿ ಅಪ್ಲಿಕೇಶನ್ನ ಬಿಲ್ಡ್ ಮಾಡಬೇಕು. ಆ ವಿಷನ್ ಪ್ರೋಗೆ ಅಂತಲೇ ಅಪ್ಲಿಕೇಶನ್ನ ಬಿಲ್ಡ್ ಮಾಡಬೇಕು. ಸೊ ಯೂಟ್ಯೂಬ್ ಅಪ್ಲಿಕೇಶನ್ ಇರಲಿಲ್ಲ. ಸೊ ಇದೀಗ ಅದು ತುಂಬ ಪಾಪ್ಯುಲರ್ ಆದಮೇಲೆ ಗೂಗಲ್ನವರು ಯೂಟ್ಯೂಬ್ ಅಪ್ಲಿಕೇಶನ್ನ ಆ ಒಂದು ವಿಷನ್ ಪ್ರೋಗೆ ತೊಗೊಂಬರ್ತಾರಂತೆ. ಮಾಡಲ್ಲ ಅಂದಿದ್ರಂಥದನ್ನು. ಸೊ ಯೂಟರ್ನ್ ತೊಗೊಂಡ್ಬಿಟ್ಟು ಮತ್ತೆ ನಾವು ಮಾಡ್ತೀವಿ ಅಂದ್ಬಿಟ್ಟು ಬಂದವ್ರೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಮೊನ್ನೆ ಈ ಒಂದು ಇಶ್ಯೂನ ನಾನು ಕೂಡ ಫೇಸ್ ಮಾಡಿದೆ. UPI ಟ್ರಾನ್ಸಾಕ್ಷನ್ ಹೆವಿ ಫೇಲ್ ಆಗ್ತಾ ಇತ್ತು ಆಯಿತಾ. ಬ್ಯಾಕ್ ಟು ಬ್ಯಾಕ್ ಆಲ್ಮೋಸ್ಟ್ ಎಲ್ಲ ಬ್ಯಾಂಕಲ್ಲೂ ಕೂಡ ಏನೋ ಇಶ್ಯೂ ಇತ್ತಂತೆ. ಸೊ ಈ ಕಾರಣದಿಂದ ಕೆಲವು ಗಂಟೆಗಳ ಕಾಲ UPI ಟ್ರಾನ್ಸಾಕ್ಷನ್ ಹೆವಿ ಫೇಲ್ ಆಗ್ತಾ ಇತ್ತು. ಸೊ ಸಂಜೆ ಹೊತ್ತು ನಂಗೆ ಅನ್ನಿಸ್ದಂಗೆ ಒಂದು 7-8 ಗಂಟೆ ಟೈಮಲ್ಲಿ ಒಂದು ಇಶ್ಯೂ ಫೇಸ್ ಮಾಡ್ತಾಯಿದ್ವು. ಸೊ ಆಮೇಲೆ ಅದನ್ನು ಫಿಕ್ಸ್ ಮಾಡ್ತಾರೆ. ನೀವು ಕೂಡ ಒಂದು ಇಶ್ಯೂನ ಫೇಸ್ ಮಾಡಿರ್ಬೋದು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಪೇಟಿಎಮ್ ಪೇಮೆಂಟ್ ಬ್ಯಾಂಕನ್ನು ಗೌರ್ಮೆಂಟ್ನವರು RBIನವರು ಬ್ಯಾನ್ ಮಾಡಿದ್ಮೇಲೆ ಆ ಕಂಪನಿಯ CEO ಫೌಂಡರ್ ಆಗಿರುವಂಥ ವಿಜಯ್ ಶೇಖರ್ ಶರ್ಮಾ ಅವರು ನಮ್ಮ ಫೈನಾನ್ಸ್ ಮಿನಿಸ್ಟರ್ ಆಗಿರುವಂಥ ನಿರ್ಮಲಾ ಸೀತಾರಾಮನ್ ಅವರನ್ನು ಮೀಟ್ ಮಾಡೋಕ್ಕೆ ಹೋಗ್ತಾರೆ. ಏನಾದರೂ ಒಂದು ಹೋಗ್ಬಿಟ್ಟು ಮಾತುಕತೆ ಮಾಡಿ ಏನಾರು ಸಾಲ್ವ್ ಮಾಡ್ಕೊಳ್ಳೋಣ ಪ್ರಾಬ್ಲಮ್ನ ಅಂತ. ಬಟ್ ಅವರು 5 ನಿಮಿಷದಲ್ಲೇ ಹೇಳ್ಬಿಟ್ಟು ಕಳಿಸ್ತಾರೆ. ಏನೇ ಇದ್ರೂ RBIನವರೆಲ್ಲ ಟೇಕ್ ಓವರ್ ಮಾಡ್ತಾರೆ, ನಮ್ದು ಅದಕ್ಕೂ ಸಂಬಂಧ ಇಲ್ಲ, ಗೌರ್ಮೆಂಟ್ಗೂ ಅದಕ್ಕೂ ಸಂಬಂಧ ಇಲ್ಲ ಅಂದ್ಬಿಟ್ಟು ಕಳಿಸ್ತಾರೆ. ಸೊ ಈಗ RBI ಅವ್ರ ಜೊತೆನೂ ಕೂಡ ಕೂತ್ಕೊಂಡ್ಬಿಟ್ಟು ಏನೋ ರೆಗ್ಯುಲೇಟರಿ ಕನ್ಸರ್ನ್ ಬಗ್ಗೆ ತುಂಬ ಯೂಸರ್ಸ್ ಇರೋದ್ರಿಂದ ಅದನ್ನು ಯಾವ ರೀತಿ ಸಾಲ್ವ್ ಮಾಡ್ಕೊಳ್ಳೋದು ಅಂದ್ಬಿಟ್ಟು RBI ಜೊತೆ ಮಾತುಕತೆ ನಡೆಸ್ತಾ ಇದ್ದಾರಂತೆ. ಗೊತ್ತಿಲ್ಲ RBIನವರು ಅಯ್ಯೋ ಪಾಪ ಅಂದ್ಬಿಟ್ಟು ಇವರನ್ನು ಕ್ಷಮಿಸ್ಬಿಟ್ಟು ಇನ್ನೊಂದು ಚಾನ್ಸ್ ಕೊಡ್ತಾರೆ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಳೋದಕ್ಕೆ, ಅಥವಾ ಬ್ಯಾನ್ನ ಕಂಟಿನ್ಯೂ ಮಾಡ್ತಾರ ಗೊತ್ತಿಲ್ಲ. ಇನ್ನು ಕೆಲವು ದಿನಗಳು ಗೊತ್ತಾಗುತ್ತೆ, ನೋಡೋಣ ಏನಾಗುತ್ತೆ ಕತೆ ಅಂತ. ಪ್ರಾಬ್ಲಮ್ ಸಾಲ್ವ್ ಆಗೋ ರೀತಿ ಅಂತೂ ಕಾಣ್ತಾ ಇಲ್ಲ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಸ್ಮಾರ್ಟ್ಫೋನ್ ಪ್ರೈಸ್ ಏನೋ ಜಾಸ್ತಿ ಆಗುತ್ತೆ ಅಂತ. ಈಗ ಕೆಲವು ದಿನಗಳ ಮುಂಚೆ ಈ ಏನು ಬಡ್ಜೆಟ್ ಆಯಿತು ಆ ಟೈಮಲ್ಲಿ ನಾನು ಹೇಳಿದ್ದೆ
ಈ ಇಂಪೋರ್ಟ್ ಡ್ಯೂಟೀಸನ್ನು ಕಡಿಮೆ ಮಾಡಿದ್ದಾರೆ ನಮ್ಮ ಗೌರ್ಮೆಂಟ್ನವರು. ಈ ಒಂದು ಕಾರಣದಿಂದ ಈ ಸ್ಮಾರ್ಟ್ಫೋನ್ ಏನು ಸ್ಪೇರ್ ಪಾರ್ಟ್ಸ್ಗಳನ್ನ ಇಂಪೋರ್ಟ್ ಮಾಡ್ತಾರೆ ಅದಕ್ಕೆ ಟ್ಯಾಕ್ಸ್ ಸ್ವಲ್ಪ ಕಡಿಮೆ ಮಾಡಿದ್ದಾರೆ ಆಯಿತಾ, ಇಂಪೋರ್ಟ್ ಡ್ಯೂಟೀಸ್ ಕಡಿಮೆ ಮಾಡಿದ್ದಾರೆ. ಸೊ ಅದರಿಂದ ಫೋನ್ನ ಬೆಲೆ ಸ್ವಲ್ಪ ಕಡಿಮೆ ಆಗ್ಬೋದು ಅಂತ ಹೇಳಿದ್ದೆ. ಇದೀಗ ಪ್ರಾಬ್ಲಮ್ ಏನಪ್ಪ ಅಂತ ಅಂದರೆ ಗ್ಲೋಬಲ್ ಆಗಿ ಈ ಒಂದು ಸ್ಪೇರ್ ಪಾರ್ಟ್ಗಳ ಬೆಲೆ ಜಾಸ್ತಿ ಆಗ್ತಾ ಇದೆ ಆಯಿತಾ, ಜಾಸ್ತಿ ಆಗ್ತಾ ಇದೆ. ಈ ಕಾರಣದಿಂದ ಏನಪ್ಪ ಆಗುತ್ತೆ ಅಂತ ಅಂದರೆ ಈವನ್ ಸ್ಪೇರ್ ಪಾರ್ಟ್ ಬೆಲೆ ಜಾಸ್ತಿ ಆದರೆ ಈವನ್ ಟ್ಯಾಕ್ಸ್ ಕಡಿಮೆ ಆದರೂ ಕೂಡ ಸ್ಪೇರ್ ಪಾರ್ಟ್ ಬೆಲೆ, ಚಿಪ್ಗಳ ಬೆಲೆ ಎಲ್ಲ ಜಾಸ್ತಿ ಆಗೋದ್ರಿಂದ ಸ್ಮಾರ್ಟ್ಫೋನ್ ಬೆಲೆ ಜಾಸ್ತಿ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ ಏನಾಗುತ್ತೆ ಅಂತ. 2 ನ್ಯೂಸು, ಒಳ್ಳೆ ನ್ಯೂಸು ಬಂತು, ಈ ಕಡೆ ಕೆಟ್ಟ ನ್ಯೂಸು ಬಂತು. ಸೊ ನೋಡೋಣ, ಈ ಒಂದು 2024ರಲ್ಲಿ ಬೆಲೆ ಜಾಸ್ತಿ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಏನಾಗುತ್ತೋ ಕಾದು ನೋಡೋಣ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮ್ಮ ಬೆಂಗಳೂರಿನಲ್ಲೇನೋ ಡ್ರೈವರ್ಲೆಸ್ ಮೆಟ್ರೋದು ಪ್ರೋಟೋಟೈಪನ್ನು ಟೆಸ್ಟ್ ಮಾಡ್ತಾರಂತೆ. ಸೊ ಇನ್ನು ಕೆಲವು ದಿನಗಳಲ್ಲಿ ನಮ್ಮ ಬೆಂಗಳೂರಿನಲ್ಲಿ ಡ್ರೈವರ್ಲೆಸ್ ಆಟೋಮೆಟಿಕ್ ಡ್ರಿವನ್ನು, ಗೊತ್ತಿಲ್ಲ ಅದು ಡ್ರೈವರೇ ಇಲ್ಲ ಅಂದರೆ ಹೆಂಗೆ ಅನ್ನೋ ಒಂದು ಇದನ್ನಿಸ್ಬೋದು. ಗ್ಲೋಬಲ್ ಆಗಿ ಅಂದರೆ ತುಂಬ ದೇಶಗಳಲ್ಲಿ ಆಲ್ರೆಡಿ ಇದನ್ನು ರನ್ ಮಾಡ್ತಾ ಇದ್ದಾರೆ ಆಯಿತಾ. ಸೊ ತುಂಬ ಸೇಫೇ ಇದು, ಮನುಷ್ಯರು ಇದು ಮಾಡೋಕ್ಕಿಂತ ಸೇಫ್ ಅಂತ ಅಂತಾರೆ ಎಷ್ಟೋ ಸಲ. ಈಗ ನಮ್ಮ ಬೆಂಗಳೂರಿನಲ್ಲಿರುವಂಥ ಏನು ಮೆಟ್ರೋ ಇದೆ ಅದೆಲ್ಲ ಮ್ಯಾನ್ಯುವಲಿ ಅಂತ ಅಂದರೆ ಬ್ರೇಕ್ ಹಾಕೋದು ಇವೆಲ್ಲ ಮಾಡ್ತಾರೆ ನಂಗೆ ಅನ್ನಿಸ್ತಂಗೆ. ಅದರಲ್ಲೂ ಕೂಡ ಮೇಜರ್ ಏನು ಅಂತ ಕೆಲಸ ಇರಲ್ಲ, ಸ್ಟಾಪ್ಸ್ ಕೊಡೋದೆಲ್ಲ ಇರುತ್ತೆ ನಂಗೆ ಅನ್ನಿಸ್ತು. ಅದು ಕೂಡ ಮೋಸ್ಟ್ಲಿ ಆಟೋಮೇಟೆಡ್ ಇರ್ಬೋದು, ನಾವು ಗೊತ್ತಿಲ್ಲ ನನಗೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಸ್ಯಾಮ್ಸಂಗ್ ಅವರು ಏನು ಅವರ ಫೋನಲ್ಲಿ S24 ಅಲ್ಟ್ರಾದಲ್ಲಿ ಏನು ಟೈಟೇನಿಯಮ್ ಯೂಸ್ ಮಾಡಿದರೆ ಅದು ಲೋ ಗ್ರೇಡ್ ಟೈಟೇನಿಯಮ್ ಅಂತ ಆಯಿತಾ. ಐಫೋನಲ್ಲಿ ಗ್ರೇಡ್ 5 ಟೈಟೇನಿಯಮ್ ಅಂತೆ, ಇದರಲ್ಲಿ ಗ್ರೇಡ್ 2 ಟೈಟೇನಿಯಮ್ ಅಂತೆ. ಸೊ ಸ್ವಲ್ಪ ಕಡಿಮೆ ಕ್ವಾಲಿಟಿಯ ಟೈಟೇನಿಯಮನ್ನು ಯೂಸ್ ಮಾಡಿದ್ದಾರೆ. ಅದರಲ್ಲೂ ಡಿಫ್ರೆಂಟ್ ಗ್ರೇಡ್ ಇರುತ್ತಂತೆ. ಸೊ ಟೇರ್ ಡೌನ್ ವೀಡಿಯೋದಲ್ಲಿ ಇದು ರಿವೀಲ್ ಆಗಿರುವಂಥದ್ದು, ಸ್ವಲ್ಪ ಕಡಿಮೆ ಕ್ವಾಲಿಟಿಯ ಏನು ಟೈಟೇನಿಯಮ್. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಆಪಲ್ ಐಫೋನು ಆಬ್ವಿಯಸ್ಲಿ ವಾಟರ್ ರೆಸಿಸ್ಟೆಂಟ್ ರೇಟಿಂಗ್, IP68 ವಾಟರ್ ರೆಸಿಸ್ಟೆಂಟ್ ರೇಟಿಂಗ್ ಇದೆ. ಸೊ ಇದೀಗ ಐಫೋನ್ನಲ್ಲಿ ಅಂಡರ್ ವಾಟರ್ ಮೋಡ್ ಅನ್ನೋ ಒಂದು ಫೀಚರ್ನ ತೊಗೊಂಬರ್ತಾರಂತೆ. ಅಂಡರ್ ವಾಟರ್ ವೀಡಿಯೋ ಶೂಟ್ ಮಾಡಬೇಕು ಅಥವಾ ತೊಗೊಂಡೋಗ್ಬೇಕು ಫೋನ್ನ ಅಂದರೆ ಅದರದ್ದೇ ಏನೋ ಒಂದು ಮೋಡ್ ನೀವು ಆನ್ ಮಾಡ್ಕೊಂಡು ತಗೊಂಡೋಗೋ ರೀತಿ ಫೀಚರು. ಸೊ ಅದೊಂದೇನೋ ಬರುತ್ತಂತೆ ನಾನು ಕೆಲವೇ ದಿನಗಳಲ್ಲಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಸ್ಯಾಮ್ಸಂಗ್ ಅವರು ಒಂದು ಹೊಸ ಯುನೀಕ್ ಫೋನ್ನ ಲಾಂಚ್ ಮಾಡ್ತಾರೆ, ಗ್ಯಾಲಕ್ಸಿ Xcover 7 ಅಂತ ಆಯಿತಾ. ಸೊ ಇದ್ರದ್ದು ಯುನೀಕ್ ಫೀಚರ್ ಏನಪ್ಪ ಅಂತ ಅಂದರೆ ಮಿಲಿಟ್ರಿ ಗ್ರೇಡ್ ಕ್ವಾಲಿಟಿ ಸ್ಮಾರ್ಟ್ಫೋನ್ ಇದಾಗಿರುತ್ತೆ. ಸೊ ಇದು IP68 ವಾಟರ್ ರೆಸಿಸ್ಟೆಂಟ್ ರೇಟಿಂಗು, ಹೆವಿ ಸಾಲಿಡ್. ನೋಡ್ತಾ ಇದ್ರೆ ಒಂದು ಫೋಟೋ ತೋರಿಸ್ತಾ ಇದ್ದೀನಿ, ಕೆಳಗೆ ಬಿದ್ದರೂ ಸಹ ರಗ್ಗಡ್ ಆಗಿರಬೇಕಾಯ್ತಾ. ಸೊ ಆ ಲೆವೆಲ್ ಆ ಥರ ಇರುವಂಥ ಸ್ಮಾರ್ಟ್ಫೋನ್ ಲಾಂಚ್ ಮಾಡ್ತಾರೆ. ಬಟ್ ಮೋಸ್ಟ್ಲಿ ಎಕ್ಸ್ಪೆನ್ಸಿವ್ ಇರುತ್ತೆ. ಲೀಕ್ಸ್ಗಳ ಪ್ರಕಾರ ಈ ಸ್ಮಾರ್ಟ್ಫೋನ್ 25-26 ಸಾವಿರ ರೇಂಜಲ್ಲಿ ಲಾಂಚ್ ಆಗುತ್ತಂತೆ. ಸ್ಪೆಸಿಫಿಕೇಷನ್ ಅಷ್ಟಕ್ಕಷ್ಟೇ ನೋಡೋದಕ್ಕೆ, ಒಟ್ಟಿಗೆ ಪಂಚೋಲ್ ಕ್ಯಾಮ್ರಾ ಇಲ್ಲದೆ, ಬಟ್ ಈಗ ಸಾಲಿಡ್ ಕೆಳಗೆ ಬಿದ್ದರೂ ಏನಾಗದ ರೀತಿ ನೀವು ಬ್ಯಾಕ್ ಕವರ್ ಯೂಸ್ ಮಾಡೋ ಅವಶ್ಯಕತೆನೆಲ್ಲ ಆ ರೀತಿ ಒಟ್ಟಿಗೆ ಮಿಲಿಟ್ರಿ ಗ್ರೇಡ್ ಫೋನ್ನ ಲಾಂಚ್ ಮಾಡ್ತಾರಂತೆ ನಮ್ಮ ದೇಶದಲ್ಲಿ. ಒಂದು ಇಂಟ್ರೆಸ್ಟಿಂಗ್, ನೋಡೋಣ ಹೆಂಗಿರುತ್ತೆ ಆ ಫೋನ್ ಅಂತ. ಇನ್ನು ಮುಂದಿನ ಮತ್ತು ಕೊನೆಯ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಥಿಂಗ್ ಫೋನ್ 2A ಇದು ಲಾಂಚ್ ಆದರೆ ಯಾವ ರೀತಿ ಇರುತ್ತೆ ಅಂದ್ಬಿಟ್ಟು ಫಸ್ಟ್ ಲುಕ್ ಲೀಕ್ ಆಗಿದೆ, ನೋಡ್ತಾ ಇದ್ದೀರಾ. ಹಿಂದ್ಗಡೆ ನಂಗೆ ಗ್ಲಿಫ್ ಇಂಟರ್ಫೇಸ್ ಇದೆಯೋ ಇಲ್ಲವೋ ಗೊತ್ತಾಗ್ತಿಲ್ಲ ಈ ಒಂದು ಇಮೇಜನ್ನು ನೋಡಿದ್ರೆ. ಕ್ಯಾಮ್ರಾ ಡ್ಯೂಯಲ್ ಕ್ಯಾಮ್ರಾ ಇದೆ, ಸೇಮ್ ನಥಿಂಗ್ ಫೋನ್ 2 ರೀತಿಯಲ್ಲೇ ನೋಡೋಕೆ ಹಂಗೆ ಇದೆ. ಬಟ್ ಹಿಂದ್ಗಡೆ ಡಿಸೈನ್ ಸ್ವಲ್ಪ ಚೇಂಜ್ ಇದೆ ಆಯಿತಾ. ಗ್ಲಿಫ್ ಇಂಟರ್ಫೇಸ್ ಇದೆಯೋ ಇಲ್ವೋ ಒಂದು ಸ್ವಲ್ಪನೂ ಗೊತ್ತಾಗ್ತಿಲ್ಲ, ಮೋಸ್ಟ್ಲಿ ಇದೆ ಅಂತ ಕಾಣುತ್ತೆ, ಜಾಸ್ತಿ ಇರಲ್ಲ. ಆದರೆ ಇದು ಎಂಟ್ರಿ ಲೆವೆಲ್ ಅಂತ ಹೇಳೋದಾಗ್ತಾ ಇದೆ. ಸೊ ನೋಡೋಣ ಹೆಂಗಿರುತ್ತೆ ಅಂತ. ಮೋಸ್ಟ್ಲಿ ಗ್ಲಿಫ್ ಇರಲ್ಲ ಅಂತ ಕೆಲವು ಲೀಕ್ಸ್ಗಳು ಹೇಳ್ತಾ ಇದ್ದಾವೆ, ಅಂದರೆ ವಿತೌಟ್ ಗ್ಲಿಫು, ಅಂದರೆ ಯಾವುದೇ LED ಇರಲ್ಲ ಅಂತ ಕೆಲವು ಜನ ಹೇಳ್ತಾರೆ. ಸೊ ನೋಡೋಣ, ಇನ್ನೂ ಯಾವುದೇ ಕನ್ಫರ್ಮೇಷನ್ ಇಲ್ಲ, ಲಾಂಚ್ ಆದಮೇಲೆ ಗೊತ್ತಾಗೋದು. ಆಬ್ವಿಯಸ್ಲಿ ಸ್ಪೆಕ್ ಎಲ್ಲ ಚೆನ್ನಾಗಿರುತ್ತೆ. ಮೋಸ್ಟ್ಲಿ ಒಂದು 20,000 ರೇಂಜಲ್ಲಿ ಲಾಂಚ್ ಆಗ್ಬೋದು ಅಂತ ನಾನು ಗೆಸ್ ಮಾಡ್ತಾ ಇದ್ದೀನಿ. ಕಾದು ನೋಡೋಣ. ಇದಿಷ್ಟು ಇವತ್ತಿನ ಟೆಕ್ ನ್ಯೂಸ್. ಐ ಹೋಪ್ ನಿಮಗೆ ಇವತ್ತಿನ ಟೆಕ್ ನ್ಯೂಸಲ್ಲಿ ಕೆಲವೊಂದು ಹೊಸ ವಿಷಯ ತಿಳುವಳಿಕೆ ಸಿಕ್ಕಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.